ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 32ನೆಯ ತಿರುನಾಮ ಭಾವನಃ. ಪಂಢರಪುರದಲ್ಲಿ ಸೇನಾನಾವಿತರ್ ಎಂಬ ಕ್ಷೌರಿಕನಿದ್ದನು. ಅವನು ಪಾಂಡುರಂಗನ ಪರಮ ಭಕ್ತನಾಗಿದ್ದು ಸದಾಕಾಲ ಭಗವಂತನ ನಾಮಸ್ಮರಣೆ ಹಾಗೂ ಕೀರ್ತನೆಗಳಲ್ಲಿ ಮೈಮರೆತು ಮಗ್ನನಾಗಿರುತ್ತಿದ್ದನು. ಒಂದು ದಿನ ರಾಜನು ಕ್ಷೌರಿಕನಿಗೆ ಬರ ಹೇಳಿದಾಗ ಕ್ಷೌರಿಕನು 1 ಗಂಟೆಯಲ್ಲಿ ಬರುತ್ತೇನೆ ಎಂದು ಹೇಳಿದನು. ಆದರೆ ಅವನು ಭಗವಂತನ ಪೂಜೆಯಲ್ಲಿ ಮೈಮರೆತು ಅರಮನೆಗೆ ಹೋಗುವುದನ್ನೇ ಮರೆತು ಬಿಟ್ಟನು. ಸಹನೆಯನ್ನು ಕಳೆದುಕೊಂಡ ರಾಜನು ತನ್ನ ದೂತರಿಗೆ ಕ್ಷೌರಿಕನ ಮನೆಗೆ ಹೋಗಿ ಅವನು ಬರುತ್ತಾನೋ ಇಲ್ವೋ ಎಂದು ವಿಚಾರಿಸಿ ರಾಜನನ್ನು ಕಾಯುವಂತೆ ಮಾಡುವುದು ದೊಡ್ಡ ಅಪರಾಧವೆಂದು ಹೇಳಿ ಎಂದನು. ದೂತರು ರಾಜನ ಆಜ್ಞೆಯಂತೆ ಕ್ಷೌರಿಕನನ್ನು ಕರೆಯಲು ಹೊರಟ ತಕ್ಷಣವೇ ಕ್ಷೌರಿಕನು ಅರಮನೆ ತಲುಪಿದನು. ತಡವಾಗಿದ್ದಕ್ಕಾಗಿ ರಾಜನಲ್ಲಿ ಕ್ಷಮೆಯಾಚಿಸಿ ಕೂಡಲೇ ತನ್ನ ಕೆಲಸವನ್ನು ಆರಂಭಿಸಿದನು. ಸೇನಾ ಅವರು ಕ್ಷೌರ ಮಾಡಲು ಶುರು ಮಾಡಿದ ಕೂಡಲೇ ರಾಜನಿಗೆ ಹಿಂದೆಂದೂ ಅನುಭವಿಸದ ಪರಮಾನಂದ ಹಾಗೂ ಶರೀರವಿಡೀ ತಂಪಾದ ದಿವ್ಯ ಅನುಭವ ಉಂಟಾಯಿತು. ಕ್ಷೌರ ಮುಗಿದ ನಂತರ ರಾಜನು ಕನ್ನಡಿಯಲ್ಲಿ ನೋಡಿದಾಗ ಆತನಿಗೆ ತನ್ನ ಪ್ರತಿಬಿಂಬದ ಜೊತೆಗೆ ಕ್ಷೌರಿಕನ ಜಾಗದಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ನಿಂತಿರುವ ಅನುಭವವಾಯಿತು. ರಾಜನು ಅದನ್ನು ಕೇವಲ 1 ಕ್ಷಣದ ಭ್ರಮೆ ಎಂದು ಭಾವಿಸಿ ಕ್ಷೌರಿಕನಿಗೆ ಧನ್ಯವಾದ ಅರ್ಪಿಸಿ ಸಲ್ಲಬೇಕಾದ ಸಂಭಾವನೆಯನ್ನು ನೀಡಿ ಕಳುಹಿಸಿದನು. ಸ್ವಲ್ಪ ಸಮಯದ ನಂತರ ಕ್ಷೌರಿಕನು ಮತ್ತೆ ಅರಮನೆಯನ್ನು ಪ್ರವೇಶಿಸುವುದನ್ನು ಕಂಡು ಗೊಂದಲದಿಂದ ರಾಜನು, ನೀನು ಮತ್ತೆ ಯಾಕೆ ಬಂದೆ? ಈಗ ತಾನೇ ಕ್ಷೌರ ಮಾಡಿದ್ದು ಮುಗಿಯಿತಲ್ಲವೇ ಎಂದು ಕೇಳಿದನು. ಆಶ್ಚರ್ಯದಿಂದ ಕ್ಷೌರಿಕನು, ಮಹಾರಾಜರೇ, ನೀವೇನು ಹೇಳುತ್ತಿರುವಿರಿ? ನಾನು ಈಗ ತಾನೇ ಬರುತ್ತಿದ್ದೇನೆ. ಆದರೆ ನೀವು ನಾನೇ ಬಂದು ಕ್ಷೌರ ಮಾಡಿದೆ ಎನ್ನುತ್ತಿದ್ದೀರಲ್ಲ, ಅದು ಹೇಗೆ ಸಾಧ್ಯ ಎಂದು ಕೇಳಿದನು. ರಾಜನ ಮಾತು ಕೇಳಿದ ಕ್ಷೌರಿಕನಿಗೆ ಎಲ್ಲವೂ ಅರ್ಥವಾಯಿತು. ತಾನು ಪೂಜೆಯಲ್ಲಿದ್ದಾಗ ತನ್ನನ್ನು ರಾಜನ ಕೋಪದಿಂದ ರಕ್ಷಿಸಲು ಸಾಕ್ಷಾತ್ ಪಾಂಡುರಂಗನೇ ತನ್ನ ರೂಪದಲ್ಲಿ ಬಂದು ಕ್ಷೌರ ಮಾಡಿದ್ದನ್ನು ಕೇಳಿ ಅವನು ಭಾವುಕನಾದನು. ಭಾವನಃ ಎಂದರೆ ತನ್ನ ಸೃಷ್ಟಿಯನ್ನು ರಕ್ಷಿಸುವವನು ಎಂದು ಅರ್ಥ. ಭಗವಂತನು ಕೇವಲ ಪ್ರತ್ಯಕ್ಷನಾಗುವುದಲ್ಲದೆ ತನ್ನ ಭಕ್ತರನ್ನು ಕಾಪಾಡಲು ವಿವಿಧ ರೂಪಗಳಲ್ಲಿ ಅವತರಿಸುತ್ತಾನೆ. ನಾವು ಪ್ರತಿದಿನ ಭಾವನಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮನ್ನು ಆಶೀರ್ವದಿಸಿ ಎಲ್ಲ ಸಂಕಷ್ಟಗಳಿಂದ ರಕ್ಷಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.